ವೆಲ್ಕಮ್ ಟು ಶ್ರುತಿ ಆಕಾಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಸುಮೇಧ ಋಷಿಯಿಂದ ಪೂಜಾ ವಿಧಾನವನ್ನು ತಿಳಿದುಕೊಂಡ ಇಬ್ಬರು ರಾಜರ ಕಥೆಯನ್ನು ತಿಳಿಯೋಣ. ಸುಮೇಧ ಋಷಿಯಿಂದ ದೇವಿ ತತ್ವವನ್ನು, ಅವಳ ಪೂಜಾ ಕ್ರಮವನ್ನು ಅರಿತುಕೊಂಡು ಸುರತನು ಸಮಾಧಿಯು ನದಿಪೂಲಿನದಲ್ಲಿ ಸಂಸ್ಕೃತರಾಗಿ ಮೃನ್ಮಯಿ ಆದ ದೇವಿಯ ಮೂರ್ತಿಯನ್ನು ಮಾಡಿ ದೇವಿ ಸೂಕ್ತದಿಂದ ಅವಳನ್ನು ಜಪಿಸಿ ಅವಳ ದರ್ಶನವನ್ನು ಪಡೆಯುತ್ತಾರೆ. ಇವರ ತಪಸ್ಸಿನಿಂದ ತೃಪ್ತಳಾದ ಜಗದ್ದಾತ್ರಿಯು ವರವನ್ನು ಕೊಡಲು ಬಯಸುತ್ತಾಳೆ. ರಾಜನು ರಾಜ್ಯಾಧಿಕಾರವನ್ನು ಕೇಳಿಕೊಂಡು ಮುಂದಿನ ಜನ್ಮದಲ್ಲಿ ಸಾವರ್ಣಿಕ ಮನುವಾಗಿ ಹುಟ್ಟುತ್ತಾನೆ. ಆದರೆ ಜ್ಞಾನಿಯಾದ ವೈಶವಾರ್ಯನು ವಿರಕ್ತ ಮಾನಸನಾಗಿ ಅಹಂಕಾರ ಮಮಕಾರ ರೂಪದಲ್ಲಿರುವ ಆಸಕ್ತಿಯನ್ನು ನಾಶ ಮಾಡುವ ಜ್ಞಾನವನ್ನು ಬಯಸಿ ಸಂಸಿದ್ಧಿಯನ್ನು ಪಡೆಯುತ್ತಾನೆ. ದೇವಿಯು ವಿಶ್ವೇಶ್ವರಿ, ಜಗದ್ದಾತ್ರಿ, ಉತ್ಪತ್ತಿ ಸ್ಥಿತಿಲಯಗಳಿಗೆ ಕಾರಣಳು. ಇವಳೇ ಸ್ವಾಹ, ಸ್ವದ, ವಷಟ್ ಮೊದಲಾದ ಮಂತ್ರಗಳ ಸ್ವರೂಪಳು. ಅ, ಉ, ಮ ಎಂಬ 3 ಮಾತ್ರೆಗಳ ಸ್ವರೂಪಳು. ವರ್ಣಮಾಲೆಯಲ್ಲಿರುವ ಶಕ್ತಿಯೆಲ್ಲ ಇವಳದೇ. ಇವಳನ್ನು ಉಚ್ಚರಿಸಲು ಸಾಧ್ಯವಿಲ್ಲ. ಇವಳೇ ಮಹಾವಿದ್ಯೆಯೂ ಮಹಾಮೋಹಳೂ ಆಗಿರುತ್ತಾಳೆ. ಇವಳೇ ಸರ್ವಕ್ಕೂ ಕಾರಣಳಾಗಿ ಗುಣತ್ರಯವನ್ನು ಕಾರರೂಪಕ್ಕೆ ತಂದಿರುತ್ತಾಳೆ. ಇವಳೇ ಕಾಳರಾತ್ರಿ, ಮಹಾರಾತ್ರಿ ಮತ್ತು ಮೋಹರಾತ್ರಿ. ಬುದ್ಧಿಯ ವೃತ್ತಿಗಳೆಲ್ಲ ದೇವಿಯ ರೂಪಗಳೇ. ನಾನಾ ಆಯುಧಗಳನ್ನು ಧರಿಸಿ ಭಯಂಕರಳಾಗಿ ಕಂಡುಬಂದರೂ ಜಗನ್ಮಾತೆಯು ಸೌಮ್ಯ ಸ್ವರೂಪಳು. ಜಗತ್ತಿನಲ್ಲಿರುವ ಸೌಮ್ಯ ವಸ್ತುಗಳಿಗಿಂತಲೂ ಸೌಮ್ಯತರಳು, ಅತಿ ಸುಂದರಿಯೂ ಕೂಡ. ಪರಾಪರಗಳನ್ನು ಮೀರಿರುವ ಪರಮೇಶ್ವರಿಯು ಜಗತ್ತಿನಲ್ಲಿ ಸತ್ ಅಥವಾ ಅಸತ್ ಎಂಬ ವಸ್ತುವಿದ್ದರೆ ಅದರಲ್ಲಿರುವ ಶಕ್ತಿಯು ಇವಳದ್ದೇ. ಇದು ಮೊದಲನೆಯ ಚರಿತ್ರದಲ್ಲಿ ಬರುವ ಸ್ತುತಿಯ ಸಾರ. ದೇವಿಯ ಸ್ವರೂಪ, ರೂಪ, ಗುಣಗಳು. ಯಾವ ಪುಣ್ಯವಂತರ ಮನೆಗಳಲ್ಲಿ ಲಕ್ಷ್ಮೀ ಸ್ವರೂಪಳಾಗಿರುವಳೋ ಅವಳೇ ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿಯಾಗಿದ್ದಾಳೆ. ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿಯಾಗಿದ್ದಾಳೆ. ಸಾಧುಗಳಲ್ಲಿ ಶ್ರದ್ಧೆಯಾಗಿದ್ದಾಳೆ. ಸತ್ಕುಲ ಪ್ರಸೂತರಲ್ಲಿ ಲಜ್ಜೆಯಾಗಿದ್ದಾಳೆ. ಭಗವತಿಯೇ ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮವಿದ್ಯೆ. ಮುಮುಕ್ಷಗಳು ಜಿತೇಂದ್ರಿಯರು ಆದ ಮುನಿಗಳು ಅವಳನ್ನೇ ಉಪಾಸಿಸುತ್ತಾರೆ. ದೇವಿಯು ವಿಮಲವಾದ ವೇದಗಳಾಗಿದ್ದರೂ, ಶಬ್ದ ಬ್ರಹ್ಮ ಸ್ವರೂಪಳಾಗಿದ್ದರೂ, ಜಗತ್ತಿನ ಯೋಗಕ್ಷೇಮಗಳಿಗೆ ಸಾಧನವಾದ ಲೌಕಿಕ ವಿದ್ಯೆಯೂ ಆಗಿದ್ದಾಳೆ. ದುರ್ಗಮವಾದ ಭವಸಾಗರವನ್ನು ದಾಟಿಸುವ ಅಸಂಗವಾದ ನೌಕೆಯು ಶ್ರೀ ದುರ್ಗಾದೇವಿ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗಾಗಿ ಶ್ರುತಿ ಆಕಾಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.